ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 3ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 4ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷತ್ರಳ ಮಾತಿನಿಂದ ಸತೀಶ್ಗೆ ತುಸು ಸಮಾಧಾನವಾಗಿತ್ತು. ಅಲ್ಲದೆ ಇನ್ನೂ ಕಡಿಮೆ ಅಂದರೂ 4 ವರ್ಷದ ನಂತರದ ವಿಷಯ ಅಲ್ವಾ, ಏನಕ್ಕೆ ಚಿಂತೆ ಮಾಡೋದು ಅಂತ ನಿರಾಳನಾಗಿದ್ದ. ಅದ್ಯಾಕೋ ನಕ್ಷತ್ರ ಹಾಗೂ ಗೌಡರಿಗೆ ಪರಿಚಯ ಇರುವುದನ್ನು ನವೀನ್ಗೆ ಹೇಳಲಿಲ್ಲ. ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿರಲಿ, ನಾವೇ ಹೇಳಿದ್ರೆ ಸಾಧಾರಣ ಅನಿಸುತ್ತೆ ಅಂದ್ಕೊಂಡು ಸುಮ್ಮನೆ ಆಗಿದ್ದ. ದಿನಗಳು ಉರುಳ್ತಾ ಇದ್ವು. ನಕ್ಷತ್ರಳಿಗೂ ಫೈನಲ್ ಎಕ್ಸಾಮ್ ಸಮೀಪ ಬಂದಿತ್ತು. ಹಾಗಾಗಿ ಓದಿನ ಕಡೆ ಗಮನ ಹರಿಸಿದ್ಲು. ಸ್ಕೂಲು ಟ್ಯೂಷನ್ನು ನಡುವೆ ಸಿಗೋದಕ್ಕೆ ಆಗ್ತಾ ಇರಲಿಲ್ಲ. ಇತ್ತ ನವೀನ್ ಕೂಡ ಸ್ಟಡೀಸ್ನಲ್ಲಿ ಬ್ಯುಸಿ ಆಗಿದ್ದ. ನಕ್ಷತ್ರಳ ನೆನಪು ಒಂದಿಷ್ಟು ವಿರಾಮ ಸಿಕ್ಕೊಡನೆ ದಿಂಬಿಗೆ ತಲೆ ಇಟ್ಟೊಡನೆ ಆಗ್ತಾ ಇತ್ತು. ಹಾಗಂತ ತನ್ನ ಎಜುಕೇಷನ್ ಬಿಟ್ಟು ಅವಳಿಂದೇ ಅಲೆಯುವ ಪೋಲಿ ಪಟಾಲಂ ಗುಂಪಿಗೆ ಸೇರಿದವನಲ್ಲ ನವೀನ್. ಅಲ್ಲದೆ ಅವನು ನಕ್ಷತ್ರಳನ್ನು ಟೈಮ್ ಪಾಸಿಗೆ ಪ್ರೀತಿಸ್ತಾ ಇರಲಿಲ್ಲ, ತನ್ನ ಸಂಗಾತಿ ಅಂತ ಅಂದ್ಕೊಂಡು ನಿರ್ಧಾರ ಮಾಡಿ ಪ್ರೀತಿಸ್ತಾ ಇದ್ದ. ಮನೆಯಲ್ಲಿ ಆಗಾಗ ವಿಷಯ ಬಂದಾಗಲೂ ಸುಮ್ಮನಿದ್ದ. ಎಜುಕೇಷನ್ ಮುಗಿಯಲಿ, ಮೆಡಿಕಲ್ ಕೋರ್ಸ್ ಅಂದರೆ ಒಂದು ತಪಸ್ಸಿನಂತೆ ಎನ್ನುತ್ತಾ ತಪಸ್ಸಿಗೆ ಕುಳಿತ ಹಠಯೋಗಿಯಂತೆ ಆಗ್ಬಿಟ್ಟಿದ್ದ ನವೀನ್. ಮೆಡಿಕಲ್ ಎನ್ನುವುದು ಅವನೊಬ್ಬನ ಕನಸಾಗಿರಲಿಲ್ಲ. ಇಡೀ ಮನೆತನ ಇವನನ್ನು ಡಾಕ್ಟರ್ ಆಗಿ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇತ್ತು. ಹಾಗಾಗಿಯೇ ಓದಿನ ಕಡೆ ಗಮನ ನೀಡ್ತಾ ಇದ್ದ. ಆದರೂ ಆಗಾಗ ನಕ್ಷತ್ರ ಸಿಗುವುದು. ಇವನು ನೋಡೇ ಪ್ರಪೋಸ್ ಮಾಡಿಕೊಂಡು ನಿನಗೆ ಚಾಕ್ಲೇಟು ಐಸ್ ಕ್ರೀಮ್ ಕೊಡಿಸ್ಕೊಂಡು ಕೂರಕ್ಕೆ ನನಗೆ ಟೈಮ್ ಇಲ್ಲ, ಯಾವಾಗ ಬರಬೇಕು ಹೇಳು, ನಿಮ್ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತೀನಿ ಅಂತ ನೇರವಾಗಿ ಹೇಳ್ತಿದ್ದ. ಇವಳು ಸಿಡುಕುವವಳು, ಉಸಿಕೂಪ ತೋರುತ್ತಾ ಹೋಗೋ ಮೆಂಟ್ಲು ಡಾಕ್ಟ್ರು ಅಂತ ಹೇಳೋಳು. ಇನ್ನೂ ರೇಗಬೇಕು ಅಂತ ಅನ್ನಿಸ್ದಾಗ ಸತಿ ಅಥವಾ ಯತಿಗೆ, ನೋಡ್ರೋ ನಿಮ್ಮ ತಂಗಿಗೆ ನನಗಿಂತ ಒಳ್ಳೆ ಹುಡುಗ ಸಿಗಲ್ಲ, ನಾನೇನೋ ಚೈಲ್ಡ್ಹುಡ್ ಫ್ರೆಂಡ್ಸು, ಈ ಜಗಳಗಂಟಿನ ಇನ್ಯಾರು ಕಟ್ಕೋತಾರೆ ಅಂತ ನಿಮ್ಗಳ ಮುಖ ನೋಡಿ ದೊಡ್ಡ ಮನ್ಸು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ. ಕೆಂಡದುಂಡೆ ಅಂತ ತಿರುಗಿ, ಹೋಗೋ ನಿನಗಿಂತ ಒಳ್ಳೆ ಗಂಡನ್ನೇ ನನ್ನ ಅಣ್ಣಂದ್ರು ಹುಡುಕಿ ಮದುವೆ ಮಾಡ್ತಾರೆ, ಏನೋ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ ಅಂತ ನಿನ್ನೂ ಕರೀತಾರೆ, ಬಂದು ಊಟ ಮಾಡ್ಕೊಂಡು ಹೋಗು, ಹಾಗೆ ಮುಯಿ ಕೊಡೋದು ಮರಿಬೇಡ ಅಂತ ನಕ್ಷತ್ರ ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ಹೇಳ್ಬಿಟ್ಟು ಹೋಗ್ತಾ ಇದ್ಲು. ಎಷ್ಟು ಬಜಾರಿ ಇದೆಯೇ ನೀನು ಅಂತ ನವೀನ್ ಅವಳ ಕಿವಿ ಹಿಂಡ್ತಾ ಇದ್ದ. ಇವಳು ಅಣ್ಣ ಎನ್ನುತ್ತಾ ಅಣ್ಣಂದಿರನ್ನು ಸಹಾಯಕ್ಕೆ ಕರೀತಾ ಇದ್ಲು. ಸತಿ ಯತಿ ಇಬ್ಬರು, ಬಿಡೋ ನವಿ ಅದೆಷ್ಟು ಗೋಳಿಕೋತೀಯ ಅವಳನ್ನು ಅಂತ ಸಮಾಧಾನ ಮಾಡ್ತಾಯಿದ್ರು. ನಕ್ಷತ್ರ ಸಿಕ್ಕಾಗ ಅರೆ ಕ್ಷಣವು ವ್ಯರ್ಥ ಮಾಡದಂತೆ ಅವಳನ್ನು ಕಣ್ತುಂಬಿಕೊಳ್ತಾ ಇದ್ದ. ಇನ್ನೇನು ನಕ್ಷತ್ರಳ ಎಕ್ಸಾಮ್ ಮುಗಿಯೋದ್ರಲ್ಲಿತ್ತು. ಅದುವರೆಗೂ ಇದ್ದ ನಿರಾಳತೆ ನವೀನ್ಗೆ ಮಾಯ ಆಗಿತ್ತು. ಮತ್ತು ಸತೀಶ್ಗೆ ದುಂಬಾಲು ಬಿದ್ದು, ಅಟ್ಲೀಸ್ಟ್ ಫೋನ್ ನಂಬರ್ ಆದರೂ ಕೊಡಬೇಕು, ಹೇಳು ಏನು ಬಾಮ ಇದನೋ ನೀನು, ಚೂರು ಹೆಲ್ಪ್ ಮಾಡಲ್ವಾ, ಅಲ್ವೋ ನಿನ್ನ ತಂಗಿಗೆ ನನಗಿಂತ ಒಳ್ಳೆ ಗಂಡು ಸಿಗ್ತಾನೇನೋ, ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ದ. ನೀನು ಮೊದಲು ಡಾಕ್ಟರ್ ಆಗಿ ನನ್ನ ಮುಂದೆ ಬಾರೋ, ಅವಳನ್ನು ಒಪ್ಸೋದು ನನ್ನ ಜವಾಬ್ದಾರಿ, ಅಲ್ಲಿವರೆಗೂ ಮುಚ್ಕೊಂಡು ಓದು ಅಂತ ಯತೀಶ್ ಹೇಳ್ತಾ ಇದ್ದ. ಲೋ ಮಗ, ಸಮ್ಮರ್ ಹಾಲಿಡೇಸ್ ಕಣೋ, ಸಿಗಲ್ಲ ಇನ್ನು 2 months ಬಿಟ್ಟಿರೋಕ್ಕಾಗಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ನವೀನ್ ಗೋಗರೆಯವನ ಹಾಗೆ ಕೇಳಿದ್ದ. ಅಲ್ಲದೆ ಹಾಲಿಡೇಸ್ಗೆ ಹೋಗೋದಕ್ಕೆ ಮುಂಚೆ ಕಣ್ತುಂಬ ದರ್ಶನ ಕೊಟ್ಟೋಗೋಕ್ಕೆ ಹೇಳು ಎಂಬ ಅಹವಾಲನ್ನು ಕೂಡ ಸಲ್ಲಿಸಿದ್ದ. ಅದ್ಯಾವುದೋ ಅಶ್ವಿನಿ ದೇವತೆಗಳು ಅಸ್ತು ಎನ್ನೋ ಹಾಗೆ ಗುಡ್ಡದ ರಂಗನಾಥ ಸ್ವಾಮಿಯ ಜಾತ್ರೆ ಬಂದಿತ್ತು. ನವೀನ್ ತಾಯಿಯ ಅಣ್ಣನ ಮಗಳು ದಿವ್ಯಾ ಕೂಡ ಬಂದಿದ್ದರಿಂದ ಜಾತ್ರೆಗೆ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಆಗ್ತಿದ್ದವನು ಒಲ್ಲದ ಮನಸ್ಸಿನಿಂದ. ಮಗನ ಮನಸ್ಥಿತಿ ಅರಿತ ತಂದೆ, ನೀನು ನಿನ್ನ ಫ್ರೆಂಡ್ಸ್ ಜೊತೆ ಬೈಕ್ನಲ್ಲಿ ಬಾ, ನಾವು ಹೋಗಿರ್ತೀವಲ್ಲಿ ಸಿಗು ಅಂತ ಹೇಳಿ ಹೋದರು. ಪತ್ನಿಗೆ ಮಗನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ದಿವ್ಯಾಳನ್ನು ಹತ್ತಿರ ಮಾಡಿಸ್ಬೇಕೆಂಬ ಯೋಜನೆಗೆ ಅವಕಾಶವನ್ನು ಕೂಡ ಕೊಡದೆ ಗಾಡಿ ಹತ್ತಿಸ್ಕೊಂಡು ಹೋದರು. ಇತ್ತ ನಕ್ಷತ್ರ ಕೂಡ ತಂದೆ ತಾಯಿ ತಮ್ಮನ ಜೊತೆ ಬಂದಿದ್ಲು. ಅಲ್ಲದೆ ಬಾಲ್ಯದ ಗೆಳತಿಯರು ಸಿಕ್ಕಿದ್ರಿಂದ ತಂದೆ ತಾಯಿಯಿಂದ ಬೇರ್ಪಟ್ಟು ಫ್ರೆಂಡ್ಸ್ ಜೊತೆ ಆಗಿದ್ಲು. ಮಂಗಳಾರತಿ ಅಂತ ಹೇಳಿ ತಂದಿದ್ದ ಹಣ್ಣು ಕಾಯಿಯನ್ನು ಬೈಕ್ನ ಸೈಡ್ ಬ್ಯಾಗ್ನಲ್ಲೇ ಬಿಟ್ಟು ಬಂದಿದ್ದರಿಂದ ತಗೊಂಡು ದೇವಸ್ಥಾನದ ಹತ್ರ ಬಾ ಅಂತ ತಂದೆ ಕಾಲ್ ಮಾಡಿ ಹೇಳಿದ್ರಿಂದ ಗೆಳತಿಯರಿಗೆ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಪೂಜೆ ಹಣ್ಣು ಕಾಯಿ ಗಾಡಿಲೇ ಇದೆಯಂತೆ ತೊಗೊಂಡು ಬರ್ತೀನಿ ಅಂತ ಪಾರ್ಕಿಂಗ್ ಕಡೆ ಹೊರಟ್ಲು. ತೇರ್ ಬೀದಿಯಲ್ಲಿ ವೀರ್ಗಾಸೆ, ಕೀಲ್ ಕುದುರೆ, ಮುಖವಾಡ ಕುಣಿತಗಳು ನಡೆಯುತ್ತಿದ್ದರಿಂದ ನಿಧಾನವಾಗಿ ದಾರಿ ಮಾಡ್ಕೊಂಡು ಬರ್ತಾ ಇದ್ಲು. ಭೂತದ ಮುಖವಾಡ ತೊಟ್ಟವನೊಬ್ಬ ತಮಾಷೆಗೆ ಅಂತ ನಕ್ಷತ್ರಳ ಮುಖಕ್ಕೆ ಅತ್ಯಂತ ಸನಿಹ ಬಂದು ಹೂಹಾಹಾ ಅಂತ ನಗುತ್ತಾ ಕುಣಿತಿದ್ದವನು ಮುಖವಾಡ ನೋಡಿ ಬೆದರಿದ ನಕ್ಷತ್ರ ಅಪ್ಪ ಎಂದು ಕೂಗುತ್ತಾ ಓಡಲು ಹೋಗಿ ಕಲ್ಲೆಡವಿ ಇನ್ನೇನು ಮುಗ್ಗುರಿಸಿ ಬೀಳ್ತಾ ಇದ್ಲು. ಅಭಯಹಸ್ತಗಳೆರಡು ಬೀಳದಂತೆ ಹಿಡಿದಿದ್ವು. ಭಯದಿಂದ ಅಭಯಹಸ್ತದ ವ್ಯಕ್ತಿಯ ಎದೆಗುರ್ಕೊಂಡಿದ್ಲು. ಅರೆ, ಚಂಡೆ ಸದ್ದಿಗೆ ಪೈಪೋಟೆ ಇದ್ದಂತೆ ಹೃದಯ ತಾಳ ತಪ್ಪದೆ ಲಬ್ ಡಬ್ ಎಂದು ಅಭಯಹಸ್ತನ ಹೃದಯ ಬಡಿದುಕೊಳ್ತಾ ಇತ್ತು. ಸ್ಕೈ ಬ್ಲೂ ಪ್ಯಾರೆಟ್ ಗ್ರೀನ್ ಕಲರ್ ಲಂಗ ಕಡೆದಿಟ್ಟ ಶಿಲ್ಪದಂತೆ ಎರಳೆಡೆ ಮಲ್ಲಿಗೆ ಮುಡಿದು 2 ಕೈಗಳಿಗೂ ಮ್ಯಾಚಿಂಗ್ ಬಳೆ ತೊಟ್ಟು ಭಯದಿಂದ ನಡುಗುತ್ತಾ ಕಣ್ಮುಚ್ಚಿ ಅಭಯಸ್ಥನ ಶರ್ಟ್ನನ್ನು ಬಿಗಿಯಾಗಿ ಹಿಡ್ಕೊಂಡಿದ್ಲು ನಕ್ಷತ್ರ. ಕೀಲು ಕುದುರೆ ಕುಣಿತದವರು ಮುಂದೆ ಸಾಗಿದರೂ ಜೊತೆಯಲ್ಲಿ ಭಕ್ತಾದಿಗಳು ಸಾಗ್ತಾ ಇದ್ರು. ಸ್ಥಳ ಪ್ರಶಾಂತವಾದ ಮೇಲೆ ನಿಧಾನವಾಗಿ ಚುಕ್ಕಿ ಅಂದ.
ಭಯಗ್ರಸ್ತಳಾಗಿ ಇದ್ದ ನಕ್ಷತ್ರ ಬೆಚ್ಚಿದಂತೆ ಎಚ್ಚೆತ್ತು, ಹೇಯ್ ಮೆಂಟ್ಲು ಡಾಕ್ಟ್ರು ನೀನಾ ಅಂತ ದೂರ ಸರಿಯುತ್ತಾ ಹೇಳಿದ್ಲು. ಪಕ್ಕದಲ್ಲೇ ನಿಂತಿದ್ದ ಅಣ್ಣಂದರನ್ನು ನೋಡಿ ಮರೆಯಾಗಿದ್ದ ನಾಚಿಕೆ ಆವರಿಸಿ ತಡವರಿಸುತ್ತಾ, ಅಣ್ಣ ಅದು ಭಯ ಆಯಿತು ಅಂತ ಸಮಜಾಯಿಸಿ ಕೊಡ್ತಾ ಹೇಳಿದ್ಲು. ಅಷ್ಟೊಂದು ಎದುರುತ್ತಾರ ಮುದ್ದಮ್ಮ, ಎಷ್ಟು ಲಕ್ಷಣವಾಗಿ ಇದು ಕಾಣ್ತಿದ್ಯಾ, ನನ್ನೇ ಕಣ್ಣೇ ತಾಗತ್ತೆ ಅಂತ ಬಳಿ ಬಂದು ದೃಷ್ಟಿ ತೆಗೆದ ಯತಿ. ಅದುವರೆಗೂ ಸರಿಯಾಗಿ ನೋಡಿದ ನವೀನ್ ನೋಡಿಯೇ ನೋಡಿದ. ಆಗ ತಾನೇ ಮುಗ್ಗಿರಿದು ಹೂವಾಗಿರುವಂತಹ ಹೆಣ್ತನ, ಹರೆಬಿರಿದ ತುಟಿಗಳು, ಕೊರಳ ಇಳಿಜಾರಿನಲ್ಲಿ ರಾಜಾರೋಷವಾಗಿ ಇಳಿಬಿದ್ದಿದ್ದ ದುಂಡು ಮಲ್ಲಿಗೆ ಎಳೆ, ತೆಳುನಡು, ಕೆನ್ನೆಗೆ ಮುತ್ತಿಕ್ಕುತ್ತಿದ್ದ ಜುಮುಕಿ, ಯೂನಿಫಾರ್ಮ್ನಲ್ಲಿ ನೋಡಿ ಮನದನ್ನೇ ಎನ್ನಾಗಿ ಆಗಿದ್ದ ನಕ್ಷತ್ರಳ ಇಂದಿನ ಅಲಂಕಾರ ನವೀನನಿಗೆ ಉಚ್ಚೆಬ್ಬಿಸುವಂತೆ ಮಾಡಿತ್ತು. ಅವನ ಯೌವನದ ಏರು ಹೊಸ್ತಿಲಲ್ಲಿದ್ದ ಬಯಕೆಗಳ ಮಹಾಸಾಗರ ಅಲೆಗಳಂತೆ ಪುಟಿಯುತ್ತಿತ್ತು. ನಾನು ಬರ್ತೀನಿ, ಗಾಡೀಲಿ ಹಣ್ಣುಕಾಯಿ ಇದೆ ತರಬೇಕು ಅಂತ ಹೊರಡಲನುವಾದಳಾದವಳನ್ನು ಕೈ ಹಿಡಿದು ಎಳೆಯುತ್ತಾ, ನಿಂತ್ಕೋ, ಪಾರ್ಕಿಂಗ್ ಹತ್ರ ಒಬ್ಬಳೇ ಹೋಗ್ಬೇಡ, ಅಲ್ಲಿ ಸರಿ ಇರಲ್ಲ, ಯಾರಾದರೂ ಬರ್ತೀವಿ ಅನ್ನುತ್ತಾ ಯತಿ ಜೊತೆಲಿ ಹೋಗ್ಬಾ ಅಂತ ನವೀನ್ ಹೇಳ್ದ. ಸರಿ ಅಂತ ತಲೆ ಆಡಿಸುತ್ತಾ ಬಾ ಎನ್ನುತ್ತಾ ಅವಳ ಜೊತೆ ಹೋದ ಯತಿ. ಅವರಿಬ್ಬರು ಅತ್ತ ಹೋದ್ಮೇಲೆ ಸತಿ, ಏನು ನಮ್ಮ ಹುಡುಗ ಜೊತೇಲಿ ಹೋಗ್ತಾನೆ ಅಂದ್ಕೊಂಡ್ರೆ ಯತಿನ ಕಳಿಸಿದ್ನಲ್ಲ, ಏನು ಸಮಾಚಾರ ಅಂತ ಹುಬ್ಬೇರಿಸುತ್ತಾ ಕೇಳ್ದ. ಮತ್ತೇನು, ಯೂನಿಫಾರ್ಮಲ್ಲಿ ನೋಡಿದ್ರೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ, ಅದರಲ್ಲೂ ದಾವಣಿಲಿ ನಿನ್ನ ತಂಗಿ ಮಗ ಅಪ್ಸರೆ ಥರ ಕಾಣ್ತಿದ್ದಾಳೆ, ಯಾಕೆ ಬೇಕಪ್ಪ, ಮೊದಲೇ ನಾನು ಸರಿ ಇಲ್ಲ, ಎಡವಟ್ಟಾಗೋದು ಬೇಡ, ಅದಕ್ಕೆ ಕಳಿಸ್ದೆ ಅಂತ ತಲೆ ಕೊಡುತ್ತಾ ಹೇಳ್ದ. ಸುಮ್ಮನೆ ನಸುನಕ್ಕು ಸುಮ್ಮನಾದವನು ಸತಿ ಐ ನೋ ಎನ್ನುವಂತೆ ನವೀನನೇ ಮಾತು ಮುಂದುವರಿಸುತ್ತಾ, ಮಗ ಗೌಡ್ರಿಗಿವತ್ತು ಇವಳನ್ನು ತೋರಿಸ್ಬೇಕು ಮಗ, ಕಣ್ಮುಚ್ಕೊಂಡು ಇವಳೇ ನಮ್ಮನೆ ಹಿರಿಸೊಸೆ ಅಂತ ಇಲ್ಲೇ ತಾಂಬೂಲ ಬದಲಾಯಿಸ್ಕೊಂಡು ಬಿಡ್ತಾರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನನ್ನ ಚುಕ್ಕಿ ಅಂತ ನವೀನ್ ಖುಷಿಯಿಂದ ಹೇಳ್ದ. ಗೌಡರ ನೆನಪಾದ ಕೂಡಲೇ ಸತಿ, ಹೌದಲ್ವಾ, ಇವನಿಗೆ ಒಂದು ಸತ್ಯ ಅಂತೂ ಗೊತ್ತಾಗತ್ತೆ, ಅಲ್ಲದೆ ಗೌಡ್ರಿಗೂ ಸತ್ಯ ಗೊತ್ತಾದರೆ ಒಂದಷ್ಟು ನಿರಾಳ ಆದರೂ ಆಗ್ತಾರೆ ಅಂದ್ಕೊಂಡು ಅಷ್ಟರಲ್ಲೇ ಯತಿ ನಕ್ಷತ್ರ ಬಂದಿದ್ದರಿಂದ ಜಾತ್ರೆ ಬೀದಿಗೆ ತೆರಳಿದ್ರು. ಅಲ್ಲಿಂದ ನಕ್ಷತ್ರ ಆಮೇಲೆ ಸಿಗ್ತೀನಿ ಅಂತ ಹೇಳಿ ತಂದೆ ತಾಯಿ ಬಳಿ ಹೋಗೋದಕ್ಕೆ ಮುಂದೆ 4 ಹೆಜ್ಜೆ ಇಟ್ಟವಳು ಏನೋ ನೆನಪಿಸ್ಕೊಂಡವಳಂತೆ ಹಿಂದೆ ಬಂದು, ಓಯ್ ಮೆಂಟ್ಲು ಡಾಕ್ಟ್ರು, ಜಾತ್ರೆ ಅಂತ ಅಲ್ಲಿ ಇಲ್ಲಿ ಸುತ್ತಮುತ್ತ ಜಾಸ್ತಿ ನೋಡ್ದೋ ಕಣ್ಕಿತ್ತು ತಲೆ ಹೊಡೆದಾಕಿ ಮೆಂಟ್ಲು ಡಾಕ್ಟ್ರನ್ನ ಪೇಷಂಟ್ ಮಾಡಿಬಿಡ್ತೀನಿ ಅಷ್ಟೇ ಅಂತ ಕಿಲಕಿಲನೆ ನಗುತ್ತಾ ಜಿಂಕೆ ಮರಿಯಂತೆ ನೆಗೆಯುತ್ತಾ ಅಲ್ಲಿಂದ ಓಡ್ ಹೋದ್ಲು. ಏನಂದ್ಲೋ ಅಂತ ಯತಿ ಕೇಳ್ದ. ಜಾತ್ರೆ ಅಂತ ಎಲ್ಲೂ ನೋಡಬಾರ್ದಂತೆ, ನೋಡಿದ್ರೆ ಕಣ್ ಕೀಳ್ತಾಳಂತೆ, ಏನು ಕೇಳ್ತಲೋ ಅರ್ಥ ಆಗಲಿಲ್ಲ ಅಂತ ನವೀನ್ ಹೇಳ್ದ. ಬರ್ಗೆಟ್ಟವ್ ನನಗೆ ನೋಡಿದ್ದಲ್ಲ ಅದಕ್ಕೆ ಅಂದಿದ್ದಾಳೆ ಅಂತ ಸತಿ ಹೇಳ್ದ. ಅಲ್ಲಲ್ಲ ಅದಕ್ಕಲ್ಲ ಅಂದಿರೋದು, ಬಾಸ್ ಬೇರೆ ಕಡೆ ನೋಡಿದ್ರೆ ಅಂತ ವಾರ್ನ್ ಮಾಡಿರೋದು ಅಂತ ಯತಿ ಹೇಳ್ದ. ಏನು ಹೇಳ್ತಿದೀಯಾ ನೀನು ಅಂತ ಅಂದರು ಇಬ್ಬರು ಒಂದೇ ಬಾರಿ. ಸಮಥಿಂಗ್ ಈಸ್ ಗೋಯಿಂಗ್ ಆನ್, ಅವಳು ಮೊದಲನೇ ಸಲ ನಾಚಿದ್ದು ನೋಡಿದೆ ಇವತ್ತು ಈ ಮೆಂಟ್ಲು ಡಾಕ್ಟ್ರ್ ವಿಷಯದಲ್ಲಿ ಅಂತ ಯತಿ ಹೇಳ್ದ. ಮಗ ಎಂಥ ಸುದ್ದಿ ಹೇಳ್ದೋ, ಇವತ್ತು ದೊಡ್ಡ ಹಿಂಟ್ ಕೊಟ್ಟೆ, ನಕ್ಷತ್ರ ನನ್ನ ಹತ್ರನೇ ಇಷ್ಟನೇ ಇಲ್ದವಳ ಥರ ನಾಟಕ ಮಾಡ್ತಾವಳಲ್ವ, ಸಿಕ್ತು ರಾಮಬಾಣ, ನೋಡ್ತೀರಿ ಹೆಂಗೆ ದಾರಿ ತರ್ತೀನಿ ಅಂತ ಅವನನ್ನು ಹಗ್ ಮಾಡ್ದ ನವೀನ್. ಹಲೋ ಓಲ್ಡ್ ಆನ್, ಉಡ್ಸೋಕ್ಕೆಲ್ಲ ಹೋಗ್ಬೇಡ, ಈಗ ಹೇಗಿದೆಯೋ ಹಾಗೇ ಇರು, ತಮಾಷೆ ಹೋಗಿ ಅಮಾಸೆ ಅಂದರೆ ಕಷ್ಟ, ನಿನ್ನ ಬಗ್ಗೆ ಬ್ಯಾಡ್ ಐಡೆಂಟಿಟಿ ಬಂದರೆ ಕಷ್ಟ. 16ರ ವಯಸ್ಸು ಅವಳದು, ನಿನ್ನ ಬಿಹೇವಿಯರ್ ಅವಳ ಮನಸ್ಸಲ್ಲಿ ಹಸಿ ಗೋಡೆ ಮೇಲಿನ ಬರಹದ ಹಾಗೆ. ಒಂದು ಸಾರಿ ನೀನೇನಾದರೂ ಫ್ಲರ್ಟ್ ಅಂತ ಬ್ಯಾಡ್ ಇಮ್ಯಾಜಿನೇಷನ್ ಬಂದರೆ ಲೈಫ್ ಲಾಂಗ್ ಆದರೂ ಎಫೆಕ್ಟಿವ್ ಆಗುತ್ತೆ, ಮರಿಬೇಡ ಅಂತ ಸತಿ ಹೇಳ್ದ. ಅಷ್ಟರಲ್ಲಿ ಗೌಡ್ರು ಕುಟುಂಬ ಸಮೇತರಾಗಿ ಬಂದು ಜೊತೆಯಾದರು. ಇಷ್ಟೊತ್ತಿರೋದು ಎಷ್ಟು ಕಾಯಿಸ್ಬಿಟ್ರಿ ಎನ್ನುತ್ತಾ ಸರಿ ಬನ್ನಿ ಮಂಗಳಾರತಿಗೆ ಟೈಮ್ ಆಯಿತು ಅಂತ ಕರ್ಕೊಂಡು ಹೋದರು. ಎಡಬಲದಲ್ಲಿ ಲಕ್ಷ್ಮೀ ಪದ್ಮಾವತಿಯರ ಸಮೇತ ಹೂ ಉಯ್ಯಾಲೆಯಲ್ಲಿ ವಿರಾಜಮಾನರಾಗಿದ್ದ ನಾಮಧಾರಿ ಹೊನ್ನ ವಸ್ತ್ರಧಾರಿ ರಂಗನಾಥ ಸ್ವಾಮಿಯ ನೋಡಲೆರಡು ಕಣ್ಣು ಸಾಲದು ಎಂಬಂತಿತ್ತು ಉತ್ಸವ ಮೂರ್ತಿಯ ದರ್ಶನ. ಜನಜಂಗುಳಿಯ ರಶ್ನಲ್ಲಿ ಶಿವರಾಮೇಗೌಡರು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರಿಂದ ಮುಂದೆ ಹೋಗಿ ಪತಿ ಪತ್ನಿಯರು ಸ್ವಾಮಿಯ ಉಯ್ಯಾಲೆ ತೂಗೋದಿಕ್ಕೆ ಅವಕಾಶ ಇತ್ತು. ಅಣ್ಣ ತಮ್ಮಂದಿರಿಬ್ಬರು ಪತ್ನಿ ಸಮೇತರಾಗಿ ಉಯ್ಯಾಲೆ ತೂಗಿ ಮಕ್ಕಳೆಲ್ಲರ ತಲೆ ಮೇಲೆ ಷಡ್ಗೋಪಗಳನ್ನಿಡಿಸಿ ಆಶೀರ್ವಾದ ಮಾಡಿಸಿ ಮಂಗಳಾರತಿ ತೆಗೆದುಕೊಂಡ್ರು. ಜನಜಂಗುಳಿಯಿಂದ ಹೊರಗಡೆ ಬಂದು ನಿಂತಾಗ ಅನತಿ ದೂರದಲ್ಲೇ ನಕ್ಷತ್ರ ತನ್ನ ಅಪ್ಪ ಅಮ್ಮ ತಮ್ಮನ ಜೊತೆ ನಿಂತಿದ್ಲು. ಏಕಕಾಲಕ್ಕೆ ಎರಡೂ ಕಡೆಯಿಂದಲೂ ನೋಡಿದಾಗ ನಕ್ಷತ್ರ ಕೂಡ ಪರಿಚಯಕ್ಕಿಂತ ಹೆಚ್ಚಾದ ಆತ್ಮೀಯತೆಯ ನಕ್ಕು ಅಪ್ಪ ಅಮ್ಮನಿಗೆ ತೋರಿಸಿದ್ಲು. ವಿಷಯದ ಅರಿವಿರದ ನವೀನ್ ಸತಿ ನಿಧಾನವಾಗಿ, ಏನು ಮಗ ಇದು, ಗೌಡ್ರಿದ್ದಾರೆ, ನಮ್ಮನೆಗೆ ತೋರಿಸ್ತಾ ಇದ್ದಾಳೆ, ಹಾಕ್ಕೊಟ್ಬಿಡೋ ಥರ ಕಾಣಿಸ್ತಿದೆ ಅಂತ ಹೇಳ್ದ. ಅಷ್ಟರಲ್ಲಿ ಗೌಡ್ರು, ಬನ್ನಿ ಎಲ್ರು, ನಿಮಗೆಲ್ಲ ಯಾರನ್ನೋ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ತಾ ನಕ್ಷತ್ರಳ ಫ್ಯಾಮಿಲಿ ಇದ್ದ ಕಡೆಗೆ ಹೊರಟರು. ಅದೇ ಸಮಯಕ್ಕೆ ಆ ಕಡೆಯಿಂದ ನಕ್ಷತ್ರಳ ಫ್ಯಾಮಿಲಿ ಕೂಡ ಇವ್ರು ಬರ್ತಾ ಇರೋ ಕಡೆ ಬಂದು ನಕ್ಷತ್ರಳಿಗೆ ಅನುಮಾನದ ಸೆಳಕೊಂದು ಶುರುವಾಯಿತು. ಇವರೆಲ್ಲ ಯಾಕೆ ಜೊತೆಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ಲು. ಎರಡೂ ಕುಟುಂಬಗಳು ಒಂದೆಡೆ ಸಂಧಿಸಿದಾಗ ನಕ್ಷತ್ರ ಮಾವ ಎನ್ನುತ್ತಾ ಶಿವರಾಮೇಗೌಡರ ಕಾಲ್ಗೆರಗಿದ್ಲು. 100 ಕಾಲ ಸುಖವಾಗಿರು ಮಗಳೇ ಅಂತ ಮನಸಾರೆ ಹರಿಸಿ, ಮುದ್ದಾಗಿ ಕಾಣಿಸ್ತಿದ್ಯಾ ಮಹಾಲಕ್ಷ್ಮಿ ಥರ ಅಂತ ಗೌಡ್ರು ಹೇಳಿದ್ರು.
ಮೂಕ ಪ್ರೇಕ್ಷಕನಂತೆ ನೋಡ್ತಾ ನಿಂತಿದ್ದ ನವೀನ್ಗೆ ಚಿವುಟುತ್ತಾ ಸತಿ, ಮಗ ಶಾಕ್ ಆಗಬೇಡ, ಮಾವ ಸೊಸೆ ಇಬ್ರಿಗೂ ಪರಿಚಯ ಇದೆ ಆಲ್ರೆಡಿ ಅಂತ ಕಣ್ಮಿಟುಕಿಸ್ತಾ ಹೇಳ್ದ. ಗೌಡರು ಹಾಗೂ ವಿಶ್ವನಾಥರು ತಮ್ಮ ಕುಟುಂಬಗಳ ಪರಿಚಯ ಮಾಡಿಕೊಟ್ರು. ಇವನೇ ನನ್ನ ದೊಡ್ಡ ಮಗ ನವೀನ್, ಮೆಡಿಕಲ್ ಓದ್ತಿರೋನು ಅಂತ ತುಸು ಹೆಚ್ಚೇ ಅಸ್ತೆಯಿಂದ ಪರಿಚಯ ಮಾಡಿಕೊಟ್ಟಿದ್ರು. ಅಮ್ಮ ಲಕ್ಷ್ಮಿ, ನೀನಿವತ್ತು ಕಾಂಪಿಟೇಷನ್ಗೆ ಹೋಗಿದ್ದಲ್ಲ, ಅದೇ ಕಾಲೇಜಿನಲ್ಲಿ ಓದ್ತಿರೋದು ಅಂತ ಹೇಳಿದ್ರು. ತಾನು ಪ್ರೀತಿ ಗೌರವದಿಂದ ಮಾವ ಎಂದು ಕರೆಯುವವರ ಮಗ ಎಂದು ತಿಳಿದ ಕೂಡಲೇ ಹೃದಯದಲ್ಲಿ ಕಂಪನವಾದಂತಾಗಿ ಕೆನ್ನೆ ಕೆಂಪೇರಿತ್ತು. ಆದರೂ ತೋರುಗೊಡದೆ, ಪಪ್ಪ ಅವತ್ತು ಬ್ಲಡ್ ಡೊನೇಟ್ ಮಾಡಿದ್ರು, ಆಮೇಲೆ ನನಗೆ ಬ್ರದರ್ಸ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವರೇ ಇವರು ಅನ್ನುತ್ತಾ ಸತಿ ಯತಿ ಇಬ್ಬರನ್ನು ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ಲು. ಮಾವ, ನನಗೆ ನಿಮ್ಮ ಮಗನ ಪರಿಚಯ ಇದೆ, ಮೆಂಟ್ಲು ಡಾಕ್ಟ್ರು ಅಂತ ಗೊತ್ತಿತ್ತಷ್ಟೇ, ಇವಾಗಲೇ ಗೊತ್ತಾಗಿದ್ದು ನಿಮ್ಮ ಮಗ ಅಂತ ಅಂದ್ಲು ಪಟಾಕಿಯಂತೆ. ಮೆಂಟ್ಲು ಡಾಕ್ಟ್ರಾ ಎಂದು ಪ್ರಶ್ನಾರ್ಥಕವಾಗಿ ಕೇಳ್ತಾ ಏನೋ ಒಳೆದವರಂತೆ ಗೌಡ್ರು ಸತಿ ಕಡೆಗೆ ನೋಡಿದ್ರು. ಅವರ ಮುಖಭಾವ ಅರ್ಥವಾದವನಂತೆ ಹೌದು ಎನ್ನೋ ಹಾಗೆ ಸನ್ನೆ ಮಾಡಿದ್ದ ಸತಿ. ನಿರಾಳವಾದಂತೆ ಗೌಡ್ರು ಹೂಪಲ್ಲಕ್ಕಿಯಲ್ಲಿದ್ದ ವಿರಾಜಮಾನವಾಗಿದ್ದ ರಂಗನಾಥ ಸ್ವಾಮಿಯ ಕಡೆಗೊಮ್ಮೆ ಕೃತಜ್ಞತೆಯಿಂದ ನೋಡಿ ಕಣ್ಣಲ್ಲೇ ವಂದಿಸಿದ್ರು. ನಕ್ಷತ್ರ ಪರಿಚಯ ಮಾಡಿಸಿದ್ಮೇಲೆ ಹಾಯ್ ಅಂಕಲ್, ಹಾಯ್ ಆಂಟಿ ಎಂದು ನಮಸ್ಕರಿಸುತ್ತಾ ನಕ್ಷತ್ರಳ ಫ್ಯಾಮಿಲಿ ನಿಂತಿದ್ದ ಕಡೆಗೆ ಬಂದು ನಿಂತರು ಸತಿಯತಿ ಇಬ್ರು. ಅದನ್ನು ನೋಡುತ್ತಲೇ ನವೀನ್, ಏನ್ರು ನೀವು ಪಾರ್ಟಿ ಚೇಂಜ್ ಮಾಡಿದ್ರಲ್ಲ ಅಂತ ಕೇಳ್ದ. ಮತ್ತೆ ತಂಗಿ ಪಾರ್ಟಿ ಎನ್ನುತ್ತಾ ಮುಗುಳ್ನಕ್ಕರು ಇಬ್ಬರು. ಹೆಂಗೆ ನಾವು ಎನ್ನುವಂತೆ ಇಲ್ಲದ ಕಾಲರ್ ಏರಿಸಿದ್ಲು ನಕ್ಷತ್ರ. ಸಾಕು ಕಾಲರ್ ಇಲ್ಲ ಅಂತ ನವೀನ್ ಹೇಳ್ದ. ನಕ್ಷತ್ರಳ ತಾಯಿ ಪೂರ್ಣಿಮಾ ಅಷ್ಟೆಲ್ಲ ಮಾತುಕತೆಯ ನಡುವೆ ಮೌನವಾಗಿ ನಿಂತಿದ್ದ ದಿವ್ಯಾಳ ಕಡೆ ನೋಡುತ್ತಾ ಸುಧಾಮಣಿಯವರನ್ನು ಮಗಳ ಎನ್ನುತ್ತಾ ನಕ್ಷತ್ರಳಿಗೆ, ನೋಡು ನಿನಗಿಂತ 2-3 ವರ್ಷಕ್ಕೆ ದೊಡ್ಡವಳನ್ಸುತ್ತೆ, ಎಷ್ಟು ಸೈಲೆಂಟಾಗಿ ನಿಂತಿದ್ದಾಳೆ ಅಂತ ಅನ್ನುತ್ತಾ, ಸಾರಿ ಕಣಪ್ಪ, ನಿನ್ನ ಮೆಂಟ್ಲು ಡಾಕ್ಟ್ರು ಅಂದಿದ್ದಕ್ಕೆ ಅವಳು ಹಾಗೆ ತರಲೆ ಅಂತ ಹೇಳಿದ್ರು. ಪರವಾಗಿಲ್ಲ ಅತ್ತೆ ಎಂದು ಹೇಳಲು ಹೋಗಿ ನಾಲ್ಗೆ ಕಚ್ಚುತ್ತಾ, ಪರವಾಗಿಲ್ಲ ಆಂಟಿ, ಹಾಗೆ ನಾನು ಸಿಕ್ದಾಗೆಲ್ಲ ಏನಾದರೂ ಅಂತಿರ್ತೀನಿ, ಅವಳು ಅಂತಾಳೆ ಅಂತ ನವೀನ್ ಸರಾಗವಾಗಿ ಏಕವಚನ ನನ್ನವಳೆನ್ನುವ ಅಧಿಕಾರದಿಂದ ಹೇಳಿದ್ದ. ಅವನ ಧ್ವನಿಯನ್ನು ಗುರುತಿಸಿದ ಗೌಡರು ಮಗನ ಆಯ್ಕೆಗೆ ಒಳಗೊಳಗೆ ಹೆಮ್ಮೆ ಪಟ್ಕೊಂಡಿದ್ರು. ಮಾತು ಮುಂದುವರೆಸಿದ ಸುಧಾಮಣಿ, ಮಗಳಲ್ಲ, ನನ್ನ ಅಣ್ಣನ ಮಗಳು, ಸೋದರ ಸೊಸೆ ಅಂತ ಹೇಳಿದ್ರು. ಬನ್ರಿ ಎಲ್ಲರೂ ಹೋಗೋಣ ಪ್ರಸಾದಕ್ಕೆ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಎಲ್ಲರೂ ನಡೆದಾಗ ಗೌಡರು ಸ್ವಲ್ಪ ಹಿಂದುಳಿದುಕೊಂಡ್ರು. ಸತಿ ಯತಿಯರ ಜೊತೆ ಮಾತನಾಡ್ತಾ ಮುಂದೆ ಹೋಗುತ್ತಿದ್ದ ನಕ್ಷತ್ರ ಹಿಂದುಳಿದುಕೊಂಡು ನೀವು ಹೋಗಿ ನಾನು ಬರ್ತೀನಿ ಎನ್ನುತ್ತಾ ಗೌಡರಿಗೆ ಜೊತೆಯಾದ್ಲು. ಅದನ್ನು ನೋಡಿದ ನವೀನ್ ಅಪ್ಪನಿಗೆ ಮತ್ತೇನು ಹೇಳ್ತಾಳೋ ಅಂದ್ಕೊಳ್ತಾ, ಏನೂ ಹೇಳಬೇಡ ಎನ್ನೋ ಹಾಗೆ ಸನ್ನೆ ಮಾಡ್ತಾ ತಿರುಗಿ ನೋಡುತ್ತಾ ಹೇಳ್ದ. ಜೊತೆಗೆ ಹೆಮ್ಮೆಯೂ ಆಗಿತ್ತು ನಕ್ಷತ್ರಳ ವರ್ತನೆಯಿಂದ. ಆದರೂ ಅಪ್ಪ ಯಾಕೆ ನಕ್ಷತ್ರಳಿಗೆ ಲಕ್ಷ್ಮಿ ಎಂದು ಕರೆಯುತ್ತಾರೆ ಎಂದು ಅರ್ಥವಾಗದೆ ಮನದೊಳಗೆ ಕುತೂಹಲ ಹತ್ತಿಕ್ಕಿಕೊಳ್ಳಲಾರದೆ ಸತಿ ಯತಿಯನ್ನು ಸ್ವಲ್ಪ ಹಿಂದಕ್ಕೆ ಕೆಳ್ಕೊಂಡು, ಅಲ್ಲಿ ನೋಡ್ರು ಇಬ್ಬರು ಮಾತಾಡ್ಕೊಂಡು ಬರ್ತಿದ್ದಾರೆ, ಗೌಡ್ರಿಗೆ ಏನೇನು ಹೇಳ್ತಾಳೋ, ಈ ಗೌಡ್ರು ಬೇರೆ ಅವಳಿಗೆ ಲಕ್ಷ್ಮಿ ಅಂತ ಯಾಕೆ ಕರೀತಾರೋ ಗೊತ್ತಾಗ್ತಿಲ್ವೋ ಅಂತ ಅನುಮಾನದಿಂದ ಕೇಳಿದ್ದ. ಹಾಗಾದರೆ ಮುಂದಿನ ಅಧ್ಯಾಯದಲ್ಲಿ ಏನೆಲ್ಲ ಆಯಿತು ಅನ್ನೋ ಕುತೂಹಲ ಇದೆಯಾ? ಹಾಗಾದರೆ ಕಾಯ್ತಾ ಇರಿ. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.